ನಮಸ್ಕಾರ, ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಸಂಚಾರಿ ಪೊಲೀಸ್ ಭರ್ಜರಿ ಕಾರ್ಯಾಚರಣೆ. ಬುಲೆಟ್ ಬೈಕ್ಗಳ ಸೈಲೆನ್ಸರ್ನಿಂದ ಬರುವ ಕರ್ಕಶ ಶಬ್ದ ಬರುವ ಬೈಕ್ಗಳು ಜಪ್ತಿ. ಸಾರ್ವಜನಿಕರು ಇಂತಹ ಬೈಕ್ಗಳನ್ನು ಬಳಸಬಾರದೆಂದು ಎಸ್ಪಿ ಪ್ರದೀಪ್ ಗುಂಟಿ ಕರೆ ನೀಡಿದರು. ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆ ಕುರಿತು ಐಟಿಪಿಎ 1956ರ ಕಾಯ್ದೆ ಕುರಿತು ಜಿಲ್ಲಾ ಮಟ್ಟದಲ್ಲಿ ಒಂದು ದಿನದ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಂವಿಧಾನ ವಿರೋಧಿ ಎಸ್ಐಆರ್ ಕುರಿತು ಕರಪತ್ರ ಬಿಡುಗಡೆ. ಫೆಬ್ರವರಿ 1ರಂದು ಲಿಂಗೈಕ್ಯ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮಿಗಳ ಪುಣ್ಯಾರಾಧನೆ. ಲಿಂಗಬೀರದೇವರು. ಭಟ್ಕಲ್ನಲ್ಲಿ ನಡೆದ ರಾಜ್ಯ ಮಟ್ಟದ ಪತ್ರಕರ್ತರ ವಿಚಾರ ಸಂಕಿರಣದಲ್ಲಿ ಬೀದರ್ನ ಜಾನ್ಸನ್ ಗೋಡೆ ಅವರಿಗೆ ಕರ್ನಾಟಕ ಮಾಧ್ಯಮ ಶ್ರೇಷ್ಠ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸುದ್ದಿಯ ವಿವರಗಳು. ಬೀದರ್ ನಗರದ ಸಂಚಾರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಪೊಲೀಸ್ ಠಾಣೆಯಲ್ಲಿ ಎಸ್ಪಿ ಪ್ರದೀಪ್ ಗುಂಡಿ ಅವರ ಆದೇಶದ ಮೇರೆಗೆ 2 ದಿನದ ಕಾರ್ಯಾಚರಣೆಯಲ್ಲಿ ಮೊದಲನೇ ದಿನ 20 ಬೈಕ್ಗಳು, ಇಂದು 18 ದ್ವಿಚಕ್ರ ವಾಹನ ಬುಲೆಟ್ ಬೈಕ್ಗಳನ್ನು, ಸಾರ್ವಜನಿಕ ಸ್ಥಳಗಳಲ್ಲಿ ಸೈಲೆನ್ಸರ್ನಿಂದ ಕರ್ಕಶ ಶಬ್ದ ಉಳ್ಳ ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಡಿ ಭೇಟಿ ನೀಡಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಟ್ರಾಫಿಕ್ ಪೊಲೀಸ್ ಕಾರ್ಯಾಚರಣೆಗೆ ಡಿಫೆಂಡರ್ ಸೈಲೆನ್ಸರ್ ಶಬ್ದ ಬರುವಂತಹ ಬೈಕ್ಗಳನ್ನು ಸೀಸ್ ಮಾಡಿ ಅವರ ಮೇಲೆ ದಂಡ ವಿಧಿಸಲಾಗುವುದು. ಸಾರ್ವಜನಿಕರು ಇಂತಹ ಸೈಲೆನ್ಸರ್ಗಳನ್ನು ಬಳಸಬಾರದೆಂದು ಕೋರಿದ್ದಾರೆ. ಸಾರ್ವಜನಿಕರಿಗೆ ಈ ಶಬ್ದದಿಂದ ತೊಂದರೆ ಉಂಟಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದರು. ಅಂಗಡಿಗಳಲ್ಲಿಯೂ ಮಾರಾಟ ಮಾಡಿದ್ದರೆ ಅವರ ಮೇಲೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ರಮೇಶ್ ಮಯೂರ್ಕರ್, ಸಿಬ್ಬಂದಿಗಳಾದ ಸಂಜು, ಸತೀಶ್, ಶಾಕಿಲ್, ಲೋಕೇಶ್, ಆನಂದ್, ರಾಮರಾವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲಾಸ್ಟ್ ಟೈಮ್ ಮೆಕ್ಯಾನಿಕ್ನು ಒಂದು ಸರ್ತಿ ತಂದು ಕುಡಕ್ಕೆ ಸರ್ ಅವ್ನ ಬಲ್ಲಿ ಇದ್ದು ಸರ್ BT ಸರ್ಕಲ್. ಈ ಸರ್ತಿನೂ ಬಿಟ್ಟನು ಸರ್. ಮತ್ತು ಯಾರ ಬಗ್ಗೆ ಎಲ್ಲ ಅವ್ರಿಗೆ ಯಾರು ಮಾಡಿದ್ರೆ ಎಲ್ಲರಿಗೂ ವಿಚಾರಿಸಿ ಯಾವ ಮೆಕ್ಯಾನಿಕ್ ಶಾಪಲ್ಲಿ ಇದನ್ನು ಅಳವಡಿಸ್ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ನೋಟಿಸ್ ಮೆಕ್ಯಾನಿಕ್ ಕಸಿದೆ ಸರ್. ಇದ್ರಿಗೆ ಅಲ್ಲ ನೋಟಿಸ್ ಅಲ್ಲ ಅಂದ್ರೆ ಚೇಂಜ್ ಮಾಡಿ ಅದನ್ನು ಚೇಂಜ್ ಬಿಡ್ತಾ ಇದ್ದಾರೆ. ಹೌದು, ಒಂದೊಂದು ಸೇರಿಸಿ ಆಮೇಲೆ ಟಿಕೆಟು ಲೋಕೇಶ್ ಸರ್ ಅವರು ಸ್ಟಾರ್ಟ್ ಮಾಡ್ತಾರೆ ಸರ್. ಫೈರ್ ಹೆಂಗೆ ಮಾಡ್ತಾರೆ?
थोड़ा और पीछे पीछे लेंगे ना, थोड़ा फुल विजुअल। ಬೀದರ್ ಸಿಟಿಯಲ್ಲಿ ಟ್ರಾಫಿಕ್ ಪೊಲೀಸರು ಒಂದು ಡ್ರೈವ್ ಮಾಡಿದ್ದಾರೆ. ಡಿಫೆಕ್ಟಿವ್ ಸೈಲೆನ್ಸರ್ಸು, ಕರ್ಕಶ ಶಬ್ದ ಬರುವಂಥ ಸೈಲೆನ್ಸರ್ಗಳನ್ನು ಗಮನಿಸಿ ಆ ಬೈಕ್ಗಳನ್ನು ಸೀಸ್ ಮಾಡಿ ಅವರ ಮೇಲೆ ದಂಡ ಹಾಕುವ ಡ್ರೈವನ್ನು ನಮ್ಮ ಬೀದರ್ ಸಿಟಿ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ನೋಡಿದರೆ ಒಂದೊಂದು ದಿನ ಒಂದು 20 ಬೈಕ್ 25 ಬೈಕ್ಗಳನ್ನು ನಾವು ಸೀಸ್ ಮಾಡಿ ಫೈನ್ ಹಾಕಲಾಗಿದೆ. ಅದೇ ರೀತಿ ಇವತ್ತು ನೋಡಿದರೆ 18 ಬೈಕ್ಗಳನ್ನು ಸೀಸ್ ಮಾಡ್ತೀವಿ. ಈ ರೀತಿ ಕರ್ಕಶ ಶಬ್ದ ಬರುವಂಥ ಸೈಲೆನ್ಸರ್ಗಳನ್ನು ಯೂಸ್ ಮಾಡಿದ್ದರಿಂದ ಪಬ್ಲಿಕ್ಕಲ್ಲಿ ನ್ಯೂಸೆನ್ಸು ಪ್ಲಸ್ ಎಷ್ಟೋ ಜನರಿಗೆ ನಾಯ್ಸ್ ಪೊಲ್ಯೂಷನು ಪ್ಲಸ್ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಆ್ಯಂಡ್ ಇಟ್ ಈಸ್ ನಾಟ್ ಎ ಸಿವಿಲೈಸ್ಡ್ ಬಿಹೇವಿಯರ್ ಅಂತ ನಾವು ಬೈಕ್ ರೈಡರ್ಸ್ಗೆ ಹೇಳ್ತಾ ಇದ್ದೇವೆ. ದಯವಿಟ್ಟು ಇದನ್ನು ನಿಲ್ಲಿಸ್ಬಿಡಿ. ಇವತ್ತೇನಾದರೂ ಇದ್ದರೆ ಇವತ್ತೇ ಹೋಗಿ ಮೆಕ್ಯಾನಿಕ್ ಶಾಪ್ಗಳಿಗೆ ಹೋಗಿ ಆ ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು ಕಿತ್ತಾಕ್ಸಿ ಅಂತ ನಾನು ಹೇಳ್ತಿದ್ದೇನೆ. ಇಲ್ಲಾಂದರೆ ಬೈಕ್ಗಳನ್ನು ಸೀಸ್ ಮಾಡಿ ಕಾನೂನು ಸಂಕಷ್ಟ ಎದುರಿಸಬೇಕಾಗ್ತದೆ ಅಂತ ಹೇಳಿ ಬೈಕ್ ರೈಡರ್ಸ್ ಹೇಳ್ತಾರೆ. ಸರ್, ಅಂಗಡಿದವ್ರಿಗೆ ಏನರ ಇದು ಮಾಡ್ತೀರೇನು ಸರ್? ಇದು ಸೈಲೆನ್ಸರ್ ಇವು ಮಾರಾಟ ಮಾಡ್ತಾರೆ. ಕೆಲವು ಮೆಕ್ಯಾನಿಕ್ ಶಾಪ್ಗಳು ಹೊರಗಡೆಯಿಂದ ಮಾಡಿಫೈಡ್ ಸೈಲೆನ್ಸರ್ಗಳನ್ನು ತಂದು ಅಳವಡಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅವ್ರಿಗೆ ಕೂಡ ನೋಟಿಸಸ್ ಕೊಟ್ಟು ಕಾನೂನು ಸಂಕಷ್ಟ ಕೊಡ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್, ಶಿಶು ಅಭಿವೃದ್ಧಿ ಯೋಜನೆ ಬೀದರ್ ಹಾಗೂ ಸಹಭಾಗಿದಾರ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆ ಕುರಿತು ITPA 1956ರ ಕಾಯ್ದೆ ಕುರಿತು ಜಿಲ್ಲಾ ಮಟ್ಟದಲ್ಲಿ ವಿವಿಧ ಭಾಗೀದಾರ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ OSC ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಸಿಬ್ಬಂದಿ ಮತ್ತು ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯ ಗುರುಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಇಂಟರ್ ನ್ಯಾಷನಲ್ ಜಸ್ಟಿಸ್ ಮಿಷನ್ ವಿಲಿಯಂ ಕ್ರಿಸ್ಟೋಫರ್ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಆಧುನಿಕ ಯುಗದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ಕುರಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ MS ಶ್ರೀಧರ್, VS ಪಾಟೀಲ್, ಸೀಮಪ್ಪ, ರೂಪಾ S ಕೋಟೆಗೌಡರ್, ಶ್ರೀಕಾಂತ್, ಶಾರದಾ ಕಲ್ಮರ್ಕರ್, ರೋಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದಕ್ಕೆ 1% ಎಷ್ಟಾಯಿತು? 15 ಅಪ್ರಾಕ್ಸಿಮೇಟ್ಲಿ 14ರಿಂದ 15 ಪ್ರಕರಣ ಆಗಿರಬೇಕು. ಬಟ್ ಎಷ್ಟು ಪ್ರಕರಣಕ್ಕೆ ಶಿಕ್ಷೆ ಆಗಿದೆ ಅಂದರೆ ಸಮಿತಿಯಲ್ಲಿ ವಂದಿತಾ ಶರ್ಮಾ ಮೇಡಮ್ ರವರು ಅವಾಗ ಮುಖ್ಯ ಕಾರ್ಯದರ್ಶಿ ಆಗಿದ್ರು. ಆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ 2 ವಿಚಾರ ಹೊರಗೆ ಬಂತು. ಮೊದಲನೇ, ಕೆಲವರು ಅವರ ಅನಿಸಿಕೆ ಪ್ರಕಾರವಾಗಿ ಅವುಗಳನ್ನ ವಿಚಾರಗಳನ್ನ ತಿಳ್ಕೊಂಡು ಹೇಳ್ತಾ ಇರ್ತಾರೆ. ಈಗ ನಾನು ನಿಮ್ಮನ್ನು ಒಬ್ಬೊಬ್ರು ಕೇಳಿದ್ರೆ ನೀವು ಒಬ್ಬೊಬ್ರು ಒಂದೊಂದರ ಉತ್ತರ ಹೇಳ್ತೀರಾ. ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ಸದಸ್ಯನಾಗಿದ್ದು ಏನ್ ಪ್ರಯೋಜನ ಆಗ್ತಾ ಇದೆ ಅಂದ್ರೆ, ಒಂದು ಒಳ್ಳೇದಾಗ್ತಾ ಇದೆ, ನನ್ನನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರೀತಾ ಇದ್ದಾರೆ. ಜಿಲ್ಲೆಗಳಲ್ಲಿ ಹೋಗಿ ವಿಚಾರದ ಬಗ್ಗೆ ನಾನು ಆಂದೋಲನವನ್ನ ಮಾಡ್ತಾ ಇದ್ದೀನಿ. ಆಂದೋಲನ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ಕ್ಯಾಂಪೇನ್ ಮಾಡ್ತಾ ಇದ್ದೀನಿ. ರಾಜ್ಯದ ಒಂದು ಉದ್ದೇಶ ಏನು ಗೊತ್ತಾ? ಕರ್ನಾಟಕ ರಾಜ್ಯವನ್ನ ಮಾನವ ಕಳ್ಳ ಸಾಗಣೆ ರಹಿತ ರಾಜ್ಯವನ್ನಾಗಿ ಸೃಷ್ಟಿ ಮಾಡಬೇಕು. ಅಂದ್ರೆ ಏನು, ಇದಾಗುತ್ತಾ ಅನ್ನೋದು ಪ್ರಶ್ನೆ. ನಾ ಇನ್ನೂ ಸಬ್ಜೆಕ್ಟ್ ಒಳಗೆ ಹೋಗಿಲ್ಲ, ಬಟ್ ಆಗುತ್ತಾ ಅನ್ನೋದು ಪ್ರಶ್ನೆ. ಮುನ್ನುಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. 2017ನೇ ಸಾಲಿನಿಂದ 2022ನೇ ಸಾಲಿನ ಫೆಬ್ರವರಿ ತಿಂಗಳವರೆಗೂ ಪೊಲೀಸ್ ರೆಕಾರ್ಡ್ ಅಲ್ಲಿ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಥವಾ DCRB SCRB ಅಡಿಯಲ್ಲಿ ನೋಂದಣಿ ಆದಂತಹ ಪ್ರಕರಣಗಳು, ಮಾನವ ಕಳ್ಳ ಸಾಗಾಣಿಕೆಯ ಪ್ರಕರಣಗಳು ನನ್ನ ಹತ್ರ ದಾಖಲಾತಿ ಇದೆ. 1485 ಪ್ರಕರಣಗಳು ದಾಖಲೆಯಾಗಿದೆ 2017ರಿಂದ 2022ರವರೆಗೂ.
ಎಷ್ಟು ಕೇಸ್ಗೆ ಕನ್ವಿಕ್ಷನ್ ಆಗಿರುತ್ತೆ ಅಂದರೆ ಶಿಕ್ಷೆ ಆಗಿರುತ್ತೆ ಅಂತ ನೀವು ಹೇಳಿ ನೋಡಿ, ವಕೀಲರು ಇದ್ದೀರಾ, ಹಿರಿಯ ವಕೀಲರು ಹೇಳಿ ನೋಡೋಣ, ಏನಾದ್ರು ಒಂದು ಅಂದಾಜು ಎಷ್ಟು ಕೇಸ್ಗಳಿಗೆ ಶಿಕ್ಷೆ ಆಗಿರ್ಬೋದು ಈ 1485 ಅಲ್ಲಿ ಒಂದು ಅಂದಾಜಾಗಿ ಟ್ರಾಫಿಕಿಂಗ್ ಕೇಸಲ್ಲಿ? ನನ್ನ ಪ್ರಕಾರ ಹ್ಯಾವ್ ಸೀನ್ ಆಸ್ ಪರ್ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ಎಸ್ಐಆರ್ ವಿರೋಧಿ ಜನಾಂದೋಲನ ಸಮಿತಿ ಬೀದರ್ ವತಿಯಿಂದ ಸಂವಿಧಾನ ವಿರೋಧಿ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಕುರಿತು ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಸಲಾಯಿತು. ಸಂವಿಧಾನ, ಪ್ರಜಾಪ್ರಭುತ್ವ, ಆದಿವಾಸಿ ಬುಡಕಟ್ಟು, ಅಲೆಮಾರಿ, ದಲಿತರು, ಶೂದ್ರರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ವಿರೋಧಿ ಎಂದೇ ಆರೋಪಿಸಲಾದ ಎಸ್ಐಆರ್ ಪ್ರಕ್ರಿಯೆಯ ವಿರುದ್ಧ ಜಾಗೃತಿ ಮೂಡಿಸಲು ದಿನಾಂಕ ಫೆಬ್ರವರಿ 3ರಂದು ಬೀದರ್ನಲ್ಲಿ ನಡೆಯಲಿರುವ ಚಿಂತನ ಮಂಥನ ಹಾಗೂ ರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮದ ಮಾಹಿತಿ ಜನರಿಗೆ ತಲುಪಿಸುವ ಉದ್ದೇಶ ಈ ಕಾರ್ಯಕ್ರಮದ್ದಾಗಿದೆ. ಕರಪತ್ರಗಳನ್ನು ಬಸವಶ್ರೀ ಪೂಜ್ಯ ಸಿದ್ದರಾಮ ಶರಣರು ಬೆಲ್ದಾಳ್, ಪೂಜ್ಯ ಚನ್ನಬಸವನಂದ ಸ್ವಾಮೀಜಿ, ಪೂಜ್ಯ ಸತ್ಯದೇವಿ ಮಾತಾಜಿ, ಪಾಸ್ಟರ್ ಕ್ಲೇರಿ ಡಿಸೋಜಾ, ಪಾಸ್ಟರ್ ವಿಜಯ್ ಕುಮಾರ್ ಡೇವಿಡ್, ಮೌಲಾನಾ ಮುಫ್ತಿ ಸಿರಾಜುದ್ದೀನ್ ನಿಜಾಮಿ ಹಾಗೂ ಮೌಲಾನಾ ಮೋನೀಸ್ ಕಿರ್ಮಾನಿ ಅವರು ಜಂಟಿಯಾಗಿ ಬಿಡುಗಡೆ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ಎಸ್ಐಆರ್ ವಿರೋಧಿ ಜನಾಂದೋಲನ ಸಮಿತಿಯ ಪ್ರಮುಖರಾದ ಶ್ರೀಕಾಂತ್ ಸ್ವಾಮಿ, ಮಾರುತಿ ಬೌದ್ಧೆ, ಮನ್ನನ್ ಸೇಠ್, ಮಹೇಶ್ ಕುರ್ನಾಳ್ಕರ್, ವಿನಯ್ ಕುಮಾರ್ ಮಾಳ್ಗೆ, ಓಂ ಪ್ರಕಾಶ್ ರೊಟ್ಟೆ, ಡಾಕ್ಟರ್ ಮಕ್ಸೂದ್ ಚಂದ, ತಲಹಾ ಹಾಸ್ಮಿ, ವಿಜಯ್ ಕುಮಾರ್ ಆರ್, ಮಂಜುಳಾ ಮತೇಸುಲ್ಲಾ, ಡಾಕ್ಟರ್ ದೇವಿದಾಸ್ ಸುಂಕುಂಟೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇದಲ್ಲದೆ ವಿವಿಧ ಸಂಘಟನೆಗಳ ಮುಖಂಡರಾದ ಡಾಕ್ಟರ್ ಕಾಶಿನಾಥ್ ಚೆಲುವ, ವಿಠಲ್ ದಾಸ್ ಬ್ಯಾಗೆ, ಸಂಜಯ್ ಜಾಗೀರ್ದಾರ್, ಮೊಹಮ್ಮದ್ ಆಸಿಫ್, ಉಷಾಬಾಯಿ ಬನ್ಸೋಡೆ, ಸಂದೀಪ್ ಮುಕೇಂದೆ, ಮುಕೇಶ್ ರಾಯ್, ವಿನೋದ್ ಗುಪ್ತಾ, ಪ್ರದೀಪ್ ನಾಟೇಕರ್, ಅಮರ್ ಅಲ್ಲಾಪುರ್, ನಂದಮ್ಮ ಕುಂದೆ, ಸೋನಮ್ಮ ಕಸ್ತೂರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವದ ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ಪ್ರಜಾಪ್ರಭುತ್ವದ ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ಮಹಿಳಾ ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ಆದಿವಾಸಿ ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ದಲಿತ ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ಶೋಷಿತ ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ಓಬಿಸಿ ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ಭಾರತೀಯ ಸಂವಿಧಾನಕ್ಕೆ, ಡಾಕ್ಟರ್ ಬಸವ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ಓಬಿಸಿ ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ದಲಿತ ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ಆದಿವಾಸಿ ವಿರೋಧಿ ಎಸ್ಆರ್ಗೆ ಹೇಳಿ ಧಿಕ್ಕಾರ. ಎಸ್ಆರ್ಗೆ ಹೇಳಿ ಧಿಕ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜನ ವಿರೋಧಿ ಎಸ್ಐರಿಗೆ, ಜನ ವಿರೋಧಿ ಕಾಯ್ದೆ ಎಸ್ಐರಿಗೆ ಅರೇಂಜ್ಮೆಂಟ್ ಮಾಡ್ಬೇಕು ನಾವು ಈ ಎಸ್.ಐ.ಆರ್ ಏನು ತಂದಾರೆ, ಇದರೊಳಗೆ ಅನೇಕ ಓಟ್ಗಳನ್ನ ಕಟ್ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀನಿ ನ್ಯೂಸ್ದಾಗ, ಅದ್ರಾಗ ನಾವು ನೋಡ್ತಾ ಇದ್ದೀವಿ. ಓಟ್ ಇವ್ರಿಗೆ ಹಕ್ಕಿಲ್ಲ, ಅವ್ರಿಗೆ ಹಕ್ಕಿಲ್ಲ, ಇವರು ಹೊರಗಿನವರು, ಇವರು ಬಂದವರು, ಇವರು ಘುಸ್ಪೇಟಿಗಳು ಏನು ಹೇಳ್ತಾರಲ್ಲ, ಇಂಥದ್ರಲ್ಲಿ ಅನೇಕ ಯಾರು ಇದ್ದರೆ ತೆಗಿಬೋದು. ಆದರೆ ಹಾಗಿಲ್ಲ. ಈ ದೇಶದ ನಾಗರಿಕರು, ಶೋಷಿತರು, ದುಡಿದು ಈ ದೇಶಕ್ಕೆ ಅನ್ನ ನೀಡ್ತಕ್ಕಂಥವ್ರು,
ಬಿಲ್ಡಿಂಗ್ ಕಟ್ತಕ್ಕಂಥವ್ರು ಅನೇಕ ಕಾರ್ಮಿಕ ಜನ ಅದಾರ. ಇವರೆಲ್ಲರ ಹಕ್ಕು ಕೂಡ ಸರ್ಕಾರ ಕಸ್ಕೊಳ್ತಾ ಇದೆ. ಈ ದಿಶೆಯಲ್ಲಿ ಇದು ಬಹಳ ದೊಡ್ಡ ದುರಂತದ ಪ್ರಜಾಪ್ರಭುತ್ವದ ಕೊಲ್ಲುವ ವ್ಯವಸ್ಥೆ ಇದೆ. ಇದು ಪ್ರಜಾಪ್ರಭುತ್ವ ಉಳಿಬೇಕು. ಇತ್ತೀಚಿನ ಸರ್ಕಾರದ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದ ಸರ್ಕಾರದಲ್ಲಿ ಕೇಂದ್ರ ಆಳ್ತಾರಲ್ಲ ಅವ್ರು, ನಾನು ಯಾರ ಬಗ್ಗೆ ಮಾತಾಡಲ್ಲ, ಆದರೂ ಅನಿವಾರ್ಯ ಆಗಿದೆ ನಾನು ಮಾತಾಡೋದು. ಕೇಂದ್ರ ಸರ್ಕಾರದ ನಡೆ ಸರಿಯಾಗಿ ಇಲ್ಲ. ಕೇಂದ್ರ ಆಳ್ತಕ್ಕಂಥ ಪಕ್ಷದವರು, ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಒಂದು ಸಂಘಟನೆಗಳು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ. ಅವರು ಎಲ್ಲ ಬರೀ ಬಲಿಷ್ಠ ಪರ ಅದಾರೆ. ಬಲಿಷ್ಠರು, ಮೇಲ್ಜಾತಿಯವರು, ಜಾತಿಯ ಬಲ, ಜನರ ಬಲ, ಬುದ್ಧಿಯ ಬಲದಿಂದ ತಮ್ಮ ಎಲ್ಲ ಹಕ್ಕನ್ನು ನಮ್ಮ ಕೈಗೆ ಇಟ್ಕೋಬೇಕಂತಾರೆ. ಆರ್ಥಿಕ ಹಕ್ಕು, ಆಡಳಿತ ಹಕ್ಕು, ಭೂಮಿಯ ಹಕ್ಕು. ಇತ್ತೀಚಿನ ಕೇಂದ್ರ ಸರ್ಕಾರ ನೋಡ್ತಾ ಇದ್ದೀವಿ, ನಮ್ಮದು ಎಲ್ಲಿ ಬಿಹಾರದೊಳಗೆ ₹1 1,000 ಎಕರೆ ಕೊಡ್ತಾರಂತ ಪ್ರಧಾನಮಂತ್ರಿ. ಯಾರಿಗೆ? ಅದಾನಿ ಅಂಬಾನಿ ಅವರಿಗೆ. ಇದೆಲ್ಲ ಮಧ್ಯಪ್ರದೇಶದಲ್ಲಿ 10,000 ಎಕರೆ ಫ್ರೀ ಕೊಡ್ತಾರೆ. ಬಡವರಿಗೆ ಏನೂ ಇಲ್ಲ, ಬಡವರಿಗೆ ಭೂಮಿ ಇಲ್ಲ. ಬಡವರು ಭೂಮಿ ತಗೊಳ್ಳಾರ್ದ ಪರಿಸ್ಥಿತಿಯಲ್ಲಿ ಈ ದೇಶ ತಂದಿದೆ. ಆದ್ದರಿಂದ ಸರ್ಕಾರ ಈ SIR ಏನು ತಂದದ್ದು ಇದು ನಿಲ್ಲಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾಗರಿಕ ಹಕ್ಕು ಸಿಗಬೇಕು, ಓಟಿನ ಹಕ್ಕು ಸಿಗಬೇಕು, ಈ ಪ್ರಜಾಪ್ರಭುತ್ವ ಉಳಿಸ್ಬೇಕು. ಅದಕ್ಕಾಗಿ ಜನ ಇವತ್ತೇ ನಮ್ಮ ಬೀದರ್ನಲ್ಲಿ ಈ ನಾಗರಿಕರು ಎಲ್ಲರೂ ಭಾಳ ಒಳ್ಳೆ ರೀತಿ ಕಾರ್ಯ ಮಾಡಿದ್ದಾರೆ. ಏನು ಇದು ಉಳಿಸ್ಬೇಕಂತ ಹೇಳ್ಕೊಂಡು ಒಂದು ಎಚ್ಚರಿಕೆ, ಒಂದು ಜನಜಾಗೃತಿ ಮಾಡ್ತಾ ಇದ್ದಾರೆ. ಈ ಜನಜಾಗೃತಿಯ ಉಪಯೋಗವನ್ನು ಪ್ರತಿಯೊಬ್ಬರು ಪಾಲ್ಗೊಳ್ಳ್ರಿ. ಎಲ್ಲರೂ ಪಾಲ್ಗೊಂಡು ಈ ಕಾಯ್ದೆಯನ್ನು ವಿರೋಧ ಮಾಡಬೇಕು. ಸರ್ಕಾರ ಇದನ್ನು ಹಿಂಪಡಿಬೇಕನ್ನುವಂಥ ಒತ್ತಾಯವನ್ನು ಎಲ್ಲರ ಪರವಾಗಿ ಕೂಡ ನಾನು ಇಲ್ಲಿ ಸರ್ಕಾರದಲ್ಲಿ ಬೇಡ್ತಾ ಇದ್ದೀನಿ. ಪ್ರಪಂಚದಲ್ಲಿ ಭಾರತದ ಸಂವಿಧಾನವು ಅತಿ ದೊಡ್ಡ ಸಂವಿಧಾನವಾಗಿದೆ. ಪ್ರಜಾಸತ್ವ ದೇಶವಾಗಿದೆ. ಈ ಒಂದು ದೇಶದಲ್ಲಿ ನಾವು ಇತ್ತೀಚಿನ ವರ್ಷಗಳಲ್ಲಿ ನೋಡಬೇಕಾದ್ರೆ ಕೆಲವೊಂದು ಕಾನೂನಿನ ಪ್ರಕಾರ, ಕಾನೂನು ಮುಖಾಂತರ ಆಗಿರ್ಬೋದು, ದಲಿತರನ್ನು, ಬುಡಕಟ್ಟು ಜನಾಂಗದವರನ್ನು ಮತದ ಪಟ್ಟಿಯಿಂದ ಹೊರಗೆ ಹಾಕುವಂತಹ ಒಂದು ದುರುದ್ದೇಶದಿಂದ ಮತದ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೇವೆ ಅಂತೇಳಿ ಆಗಿರ್ಬೋದು. ನಮ್ಮ ತಂದೆ ತಾಯಿ ಮುಖ್ಯನ ಕಾಲದಿಂದ ಅದರ ಪ್ರೂಫ್ ಕೊಡಿ ಎಂಬುದನ್ನು, ನಾವು ಭಾರತ ದೇಶದಲ್ಲಿ ಜನಿಸಿದ್ದೇವೆ ಎಂಬುದನ್ನು ದಾಖಲೆ ಕೊಡಿ ಎಂಬಂತಹ ರೀತಿಯಲ್ಲಿ ಈ ಒಂದು ಕಾನೂನನ್ನು ತರುವ ಮೂಲಕ ಅನೇಕ ಜನರನ್ನು ಈ ಒಂದು ಮತಪಟ್ಟಿಯ ಇಂದ ಹೊರಗೆ ಹಾಕುವಂಥ ಹುನ್ನಾರ ನಡೀತಾ ಇದೆ. ಯಾಕೆಂದರೆ ಈಗಾಗಲೇ ನಾವು ನೋಡಿದ್ದೇವೆ, ಅನೇಕ ರಾಜ್ಯಗಳಲ್ಲಿ ಚುನಾವಣೆ ಆಗಿರಬೇಕಾದ್ರೆ ಲಕ್ಷಾಂತರ ಜನರ ಅದರಲ್ಲಿ ಲೀಸ್ಟಲ್ಲಿ ಹೊರಗೆ ಬಿದ್ದವರು ಯಾರು? ಅನೇಕ ಬಾರಿ ಅವರಿಗೆ ಜಮೀನಿಲ್ಲ, ಮನೆ ಇಲ್ಲ. ಅವರು ಬುಡಕಟ್ಟು ಜನಾಂಗದವರು, ದೀನದಲಿತರು, ಮೈನಾರಿಟಿ ಕಮ್ಯುನಿಟಿಯವರು, ಇಂಥವರೇ ಆ ಒಂದು ಮತದ ಲೀಸ್ಟಲ್ಲಿ ಹೊರಗಿದ್ದಾರೆ. ಅದನ್ನು ನಾವು ಬೇಸರದಿಂದ ಹೇಳ್ತೇವೆ. ಸಂವಿಧಾನಾತ್ಮಕವಾಗಿ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಭಾಳ ಅಧೋಗತಿ ಹೋಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಈ SIR ಅಂತಕ್ಕಂಥ ಏನು ಕಾನೂನು ತರ್ತಾ ಇದ್ದಾರೆ, ಅದು SIR ಬರ್ತಾ ಇದೆಯಲ್ಲ, ಅದು ನಿದರ್ಶನ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಈ ಭಾರತ ದೇಶದಲ್ಲಿ ಕೆಲವರು ನಾವು ಯಾವುದೇ ಪಕ್ಷ ವಿರೋಧಿಲ್ಲ ಅಂತ ಮಾತನ್ನು ಆಡ್ಬೋದು. ಆದರೆ ಈ ಸರ್ಕಾರ ಬಂದ ಮೇಲೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನೇತೃತ್ವದ NDA ಸರ್ಕಾರ ಬಂದ ಮೇಲೆ ಯಾವತ್ತೂ ಏನದು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರ ಜೊತೆಗೆ ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನು ಮೊಟಕು ಮಾಡಲಿಕ್ಕೆ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಯನ್ನು ಮಾಡಲಿಕ್ಕೆ CA ಇರ್ಬೋದು, NRC ಇರ್ಬೋದು, ಭಾಳಷ್ಟು ವಿಷಯಗಳ ಬಗ್ಗೆ ಹೇಳಬೇಕಂದ್ರೆ ಇವತ್ತು ದೇಶ ದಿವಾಳಿ ಆಗ್ತಾ ಇದೆ ಅಂತಕ್ಕಂಥ, ಆರ್ಥಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿಯ ದೇಶ ದಿವಾಳಿ ಆಗ್ತಾ ಇದೆ. ಈ ದೇಶ ದಿವಾಳಿಯನ್ನು ನೋಡ್ಲಿಕ್ಕೆ ನಾವು ಸಹಿಸಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಮನಗಂಡು ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು SIR ವಿರೋಧಿ ಕಾನೂನು ವಿರೋಧಿಯನ್ನು ಒಂದು ಸಂಘಟನೆಯನ್ನು ಮಾಡಿ 3ನೇ ತಾರೀಕಿಗೆ ನಾವು ಏನು ಕಾರ್ಯಕ್ರಮ ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಬೀದರ್ನ ಎಲ್ಲ ಜನತೆಗೆ, ಎಲ್ಲ ಪ್ರಗತಿಪರ ಜನತೆಗರಿಗೆ ನಮಸ್ಕಾರ ಮಾಡೋದ್ರ ಜೊತೆಗೆ ಏನಾದರೂ ಮನವಿ ಮಾಡ್ತಾ ಇದ್ದೀನಿ. ಏನಂದರೆ ತಾವೆಲ್ಲ ಬಂದು ತಾವು ಅದರಲ್ಲಿ ಪಾಲ್ಗೊಂಡು ತಮ್ಮದು ಏನಾದರೂ ಸಂಶಯಗಳಿದ್ದರೂ ಸಹಿತ ಪರಕಾಲ ಪ್ರಭಾಕರ್ ಅವರು ಇರ್ಬೋದು, ಶಿವಸುಂದರ್ ಅವರಿಗಿರ್ಬೋದು, ತಾವು ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಅದು ಆ ಕಾರ್ಯಕ್ರಮವನ್ನು ಭಾಳ ಶ್ರೀಮಂತಗೊಳಿಸ್ತೀರಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾರೆ. ಒಂದು ಕಾಲ ಹೆಂಗಿತ್ತು, 18 ವರ್ಷ ಮುಗಿದವರಿಗೆ ಕಡ್ಡಾಯವಾಗಿ ಮತದಾನ ಗುರುತಿನ ಚೀಟಿ ಕೊಡ್ಬೇಕಂತೇಳಿ ಸರ್ಕಾರಗಳು ಪ್ರಯತ್ನ ಮಾಡ್ತೀವಿ. ಆದರೂ ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ, ಯಾವ ರೀತಿ ಈ ಮತದಾರದ್ದು ತಪ್ಪುಗಳು ಹುಡುಕಿ ಇವರು ಮತದಾನ ಚೀಟಿ ಹೆಂಗೆ ರದ್ದು ಮಾಡಬೇಕಂತ ಕೆಲಸ ಮಾಡ್ತಾಯಿದ್ದು ಭಾಳ
ಸಂವಿಧಾನ ವಿರೋಧಿ, ಇದು ಪ್ರಜಾಪ್ರಭುತ್ವದ ವಿರೋಧಿ. ಇದು ಯಾರಿಗೆ ತೊಂದರೆ ಅದ ಈ ಒಂದು ಕಾನೂನೇನು ಇದೆ SIR ವಿಶೇಷ ಪರಿಷ್ಕರಣೆ, ತುರ್ತು ಪರಿಷ್ಕರಣೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಆದಿವಾಸಿ ಬುಡಕಟ್ಟು ಜನಾಂಗ, ದಲಿತ ಜನಾಂಗ, ಯಾರು ಶಿಕ್ಷಿತರಿಲ್ಲ, ಅಶಿಕ್ಷಿತರ, ಯಾರು ವಿದ್ಯಾಭ್ಯಾಸ ಪಡೆದಿಲ್ಲ, ಯಾರ ಮೇಲೆ 10ನೇ ಮಾರ್ಕ್ಸ್ ಕಾರ್ಡ್ ಇಲ್ಲ, ಯಾರ ಮೇಲೆ ಹುಟ್ಟಿನ ಸರ್ಟಿಫಿಕೇಟ್ ಇಲ್ಲ, ಅಂಥವ್ರಿಗೆಲ್ಲ ಭಾಳ ಕಷ್ಟದ ಭಾಳ ಗಂಡಾಂತರ ಕಾಲ ಅದ. ಈ SIR ವಿರೋಧಿ ಜನಾಂದೋಲನ ಸಮಿತಿ ಅಂತೇಳಿ ನಾವು ಬೀದರ್ದಲ್ಲಿ ಕಟ್ಕೊಂಡು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಇಲ್ಲಿ ಸಮಾನತೆಯನ್ನು ಸಾರಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವವೇ ಬೆಚ್ಚು ಬೀಳುವಂಥ, ಅಂದರೆ ಎಲ್ಲರೂ ಗೌರವಿಸುವಂಥ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವೈಕ್ಯತೆ, ಭ್ರಾತೃತ್ವ, ಬಂಧುತ್ವವನ್ನು ಸಾರುವಂಥ ಸಂವಿಧಾನ ಕೊಟ್ಟಿದ್ರು ಕೂಡ ಇಲ್ಲಿ ಒಡೆದಾಳುವ ನೀತಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಯಾವುದೇ ಸರ್ಕಾರಗಳಿರಲಿ, ಸಂವಿಧಾನ ವಿರೋಧಿ ಚಟುವಟಿಕೆ, ಸಂವಿಧಾನ ವಿರೋಧಿ ಕಾನೂನುಗಳು ತಂದರೆ ನಾವು ಯಾವುದೇ ಪಕ್ಷದ ವಿರುದ್ಧ ಇಲ್ಲ. ನಾವು ಯಾರು ಸಂವಿಧಾನ ವಿರುದ್ಧ ಇರ್ತಾರ, ಯಾರು ಸತ್ಯದ ವಿರುದ್ಧ ಇರ್ತಾರ, ಯಾರು ಪ್ರಜಾಪ್ರಭುತ್ವ ವಿರೋಧಿ ಇರೋ ಅವ್ರ ವಿರೋಧಿಗಳು ನಾವಿದ್ದೀವಿ. ನಾವು ಬುದ್ಧ, ಬಸವ, ಅಂಬೇಡ್ಕರ್ ಸಮಾನತೆ ಪರವಾಗಿ ಇದ್ದೀವಿ ಅಂತ ಹೇಳ್ತೀವಿ. ಇದು ಎಲ್ಲರೂ ದಯಮಾಡಿ 3ನೇ ತಾರೀಕಿಗೆ ನಮ್ಮ ಆರ್ಥಿಕ ತಜ್ಞರು, ವಿಶೇಷವಾಗಿ ಪರಕಲ್ಲ ಪ್ರಭಾಕರ್ ಸಾಹೇಬರು, ಈ SIR ಅಂದರೆ ಏನು, ಯಾವ ರೀತಿ ಇದು ಬಡವರಿಗೆ ಕಷ್ಟ ಆಗ್ತದೆ, ಯಾರು ಶಿಕ್ಷಣ ಪಡೆದಿಲ್ಲ ಅವ್ರಿಗೆ ಯಾವ ರೀತಿ ತೊಂದರೆ ಇದೆ ಇದರಿಂದ ಅನ್ನೋದ್ರ ಬಗ್ಗೆ ದಿನಾಂಕ 3/2/2026 ಮುಂಜಾನೆ 11 ಗಂಟೆ ಜಿಲ್ಲಾ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೇವೆ. ತಾವ್ಯಾರು ಇದ್ರ ಬಗ್ಗೆ ಮಹತ್ವವನ್ನು ಪಡಿಬೇಕು, ಮಾಹಿತಿಯನ್ನು ಪಡಿಬೇಕಂದ್ರೆ ತಾವೆಲ್ಲರೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರಬೇಕಂತೇಳಿ ನಾನು ಮನವಿಯನ್ನು ಮಾಡ್ಕೋತೀನಿ. ಜನವರಿ 31 ಹಾಗೂ ಫೆಬ್ರವರಿ 1ರಂದು 2 ದಿನಗಳ ಕಾಲ ಇತ್ತೀಚೆಗೆ ಲಿಂಗೈಕ್ಯರಾಗಿರುವ ಕನಕ ಗುರುಪೀಠದ ಕಲಬುರಗಿ ವಿಭಾಗದ ಶಾಖಾ ಮಠವಾದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂಥಿಣಿ ಬ್ರಿಡ್ಜ್ನಲ್ಲಿರುವ ಶ್ರೀಮಠದ ಪೂಜ್ಯ ಲಿಂಗೈಕ್ಯ ಸಿದ್ದರಾಮಾನಂದ ಪುರಿ ಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗಲಿದೆ ಎಂದು ಶ್ರೀಮಠದ ಪೂಜ್ಯಲಿಂಗ ಬೀರದೇವರು ನುಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಜನವರಿ 31ರಂದು ಅಲ್ಲಿಯ ಭಕ್ತಾದಿಗಳ ಸಮಕ್ಷಮದಲ್ಲಿ ಫೆಬ್ರವರಿ 1ರಂದು ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಕಾಗಿನೆಲೆ ಮಹಾಸಂಸ್ಥಾನದ ಎಲ್ಲ ವಿಭಾಗದ ಶಾಖಾ ಮಠಗಳ ಪೂಜ್ಯರು, ಎಲ್ಲ ಧರ್ಮದ ಮಠಾಧೀಶರು, ದೇಶದ ವಿವಿಧ ಕಡೆಗಳಿಂದ ಸಾಧು ಸಂತರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗುವುದು. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ನಾಡಿನ ಸಚಿವರು, ಶಾಸಕರು, ಸಮುದಾಯದ ಎಲ್ಲ ಪಕ್ಷದ ರಾಜಕಾರಣಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಆದ್ದರಿಂದ ಬೀದರ್ ಜಿಲ್ಲೆಯ ಸಮಾಜ ಬಾಂಧವರು ಹಾಗೂ ಇತರೆ ಸಮುದಾಯದ ಮಹನೀಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರಂಭದ ಶೋಭೆ ಹೆಚ್ಚಿಸುವಂತೆ ಸ್ವಾಮೀಜಿ ಕರೆ ಕೊಟ್ಟರು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ ಮಾತನಾಡಿ, ಇತ್ತೀಚೆಗೆ ನಮ್ಮನ್ನಗಲಿದ ಪೂಜ್ಯ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಗಳು ಎಲ್ಲ ಸಮಾಜದವರ ಜೊತೆ ಅನನ್ಯವಾಗಿ ಗುರುತಿಸಿಕೊಂಡಿದ್ದರು. ಕಾಗಿನೆಲೆ ಗುರುಪೀಠದ ಜೀರ್ಣೋದ್ಧಾರಕ್ಕಾಗಿ ಪೂಜ್ಯರ ಕೊಡುಗೆ ಬಹಳಷ್ಟಿದ್ದು, ಅವರ ಅಗಲಿಕೆ ನಮ್ಮ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಗೊಂಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ತುಕಾರಾಮ್ ಚಿಂಕೋಡೆ, ಪ್ರಮುಖರಾದ ಬಾಲಾಜಿ ಜವಾಡೆ, ರಾಜಪ್ಪ ಹುಮ್ನಾಬಾದ್ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಇವತ್ತಿನ ದಿವಸ ತುರ್ತಾಗಿ ಪತ್ರಿಕಾ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿಯವರು 15ನೇ ತಾರೀಕು ಏನು ಬ್ರಹ್ಮಲೀನರಾಗಿದ್ದರು. ಅದು 1ನೇ ಫೆಬ್ರವರಿ ಅಂದು ಸಾಮಾಜಿಕವಾಗಿ ಒಂದು ಕಾರ್ಯಕ್ರಮ ಇದೆ. ಅದರ ಉದ್ದೇಶವಾಗಿ ನಮ್ಮ ಗುರುಗಳಾದಂಥ ಕಾಗಿನೆಲೆ ಗುರುಗಳಾದಂಥ ಲಿಂಗಬೇರದೇವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಬೀದರ್ ಜಿಲ್ಲೆಗೆ ಬಂದಿದ್ದಾರೆ. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮ 1ನೇ ತಾರೀಕಿನ ದಿವಸ ನಮ್ಮ ಬೀದರ್ ಜಿಲ್ಲೆಯಿಂದ ನಮ್ಮ ವಿಭಾಗದ ವಿಭಾಗದ ಮುಖಾಂತರ ಇಡೀ ರಾಜ್ಯದಲ್ಲೇ ದೇಶದಲ್ಲಿ ಸಹಿತ ಎಲ್ಲ ಕಡೆ ಹೋಗಿ ಬಂದಿರತಕ್ಕಂಥವ್ರು ಈ ಒಂದು ಸಂಘಟನೆ ಹಿಸಾಬಲ್ಲಿ ಮಾನವೀಯತೆ ಬೀಜ ಬಿತ್ತಕ್ಕೆ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿಗಳಿದ್ದರು. ಅವರ ಒಂದು ನುಡಿ ನಮನ ಕಾರ್ಯಕ್ರಮ 1ನೇ ತಾರೀಕು ಆಗ್ತಾಯಿದೆ. ಕರ್ನಾಟಕದ ಘನತೆಯಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಅವತ್ತು ಆಗಮಿಸ್ತಿದ್ದಾರೆ ಅಂತಿದೆ. ಹಾಗೆಯೇ ಎಲ್ಲ ಸಚಿವರು ಎಲ್ಲರೂ ಬರ್ತಾಯಿದ್ದಾರೆ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಒಂದು ಪಾದಕ್ಕೆ ನಾವು ನಮಸ್ಕಾರ, ಆತ್ಮೀಯ
ಒಂದು ಪ್ರೀತಿಯನ್ನು ಸಮರ್ಪಣೆ ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ತರಾತುರಿಯಲ್ಲಿ ಪಜರು ಲಿಂಗಬೀರದೇವರು ಎಷ್ಟು ಸಂಭಾವಿತರು ಅವರು ಅದು ಹೇಳಲಿಕ್ಕಾಗಲ್ಲ. ಚಿಟುಗುಪ್ಪ ಬಂದವರು ಈಗ ಮುಂಜೆ ಹೇಳಿದ ಸಾಯಂಕಾಲ ನೆನೆಸ್ಕೊಳ್ತಾರೆ. ಅವರ ಎಲ್ಲ ಕಡೆ ನಮ್ಮ ಲಿಂಗಬೀರ ದೇವಸಾಯ ಅಪ್ಪಾಜಿಯವರು ಬಂದಿರತಕ್ಕಂಥವ್ರು. ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಎದಕ್ಕಂತ ಹೇಳಿಲ್ಲ. ಭಟ್ಕಲ್ದಲ್ಲಿ ನಡೆದ ರಾಜ್ಯ ಮಟ್ಟದ ಪತ್ರಕರ್ತರ ವಿಚಾರ ಸಂಕಿರಣದಲ್ಲಿ ಬೀದರ್ನ ಜಾನ್ಸನ್ ಗೋಡೆ ಅವರಿಗೆ ಕರ್ನಾಟಕ ಮಾಧ್ಯಮ ಶ್ರೇಷ್ಠ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜಾನ್ಸನ್ ಗೋಡೆಗೆ ರಾಜ್ಯ ಪ್ರಶಸ್ತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯಾದ ಜಿಲ್ಲೆಯ ಜಾನ್ಸನ್ ಗೋಡೆ ಅವರಿಗೆ ಸಂಘಟನೆಯಿಂದ ಕೊಡಲಾಗುವ ಪ್ರಸಕ್ತ ಸಾಲಿನ ಕರ್ನಾಟಕ ಮಾಧ್ಯಮ ಶ್ರೇಷ್ಠ ರತ್ನ ರಾಜ್ಯ ಪ್ರಶಸ್ತಿ ದೊರೆತಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಲ್ದಲ್ಲಿ ಆಯೋಜಿಸಿದ ರಾಜ್ಯಮಟ್ಟದ ಪತ್ರಕರ್ತರ ವಿಚಾರ ಸಂಕಿರಣದಲ್ಲಿ ಹೊನ್ನಾವರದ ಬಂಗಾರಮಕ್ಕಿ ಕ್ಷೇತ್ರದ ಮಾರುತಿ ಗುರೂಜಿ ಅವರು ಗೋಡೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಪತ್ರಿಕಾ ರಂಗಕ್ಕೆ ನೀಡಿದ ಕೊಡುಗೆಗಾಗಿ ಅವರಿಗೆ ಪ್ರಶಸ್ತಿ ಲಭಿಸಿದೆ. ಮಾಜಿ ಸಚಿವ ಶಿವನಗೌಡ ನಾಯಕ್, ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಮತ್ತಿತರರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.